ಇದರ ಜೊತೆಗೆ ಮೈಸೂರಿನಿಂದ ಈಗ ಸುದ್ದಿ ಬರ್ತಾ ಇದೆ. ಸಿದ್ದರಾಮಯ್ಯ ಕೈ ಬಲಪಡಿಸಲು ಕಾಂಗ್ರೆಸ್ ಸೇರ್ತಾ ಇದ್ದೇನೆ ಅಂತ ಬಿಜೆಪಿಯ ನಾಯಕ ರಾಜೀವ್ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಟಿವಿ9ಗೆ ಬಿಜೆಪಿ ಮುಖಂಡ ಎಚ್ ವಿ ರಾಜೀವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಸಿಎಂ ಜನಪರ ಕಾರ್ಯಕ್ರಮವನ್ನು ಮೆಚ್ಚಿ ಕಾಂಗ್ರೆಸ್ ಸೇರ್ತಾ ಇದ್ದೀನಿ ಅಂತ ಈಗ ರಾಜೀವ್ ಹೇಳ್ತಾ ಇದ್ದಾರೆ. ಬಿಜೆಪಿ ಶಾಸಕ ಎಚ್ ಟಿ ಸೋಮಶೇಖರ್ ನನಗೆ ಈಗಾಗಲೇ ಆಪ್ತರು. ಎಚ್ ಟಿ ಸೋಮಶೇಖರ್ ಆತ್ಮೀಯರಾಗಿದ್ದಕ್ಕೆ ಫ್ಲೆಕ್ಸ್ನಲ್ಲಿ ಫೋಟೋ ಬಂದಿದೆ. ನಾಳಿನ ಕಾರ್ಯಕ್ರಮಕ್ಕೆ ಸೋಮಶೇಖರ್ ಅವರಿಗೆ ಆಹ್ವಾನವನ್ನು ನೀಡಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಇದೇ ವೇಳೆ ಹೇಳ್ತಿದ್ದಾರೆ. ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ ಮುಖಂಡರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಟಿವಿ9ಗೆ ಬಿಜೆಪಿ ಮುಖಂಡ ಎಚ್ ವಿ ರಾಜೀವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ರಾಜೀವ್ ಏನಂತ ಹೇಳಿದ್ರು ನೋಡೋಣ ಬನ್ನಿ. ನಮ್ಮ ಪ್ರತಿನಿಧಿಯ ಜೊತೆಗೆ ಈಗಾಗಲೇ ರಾಜೀವ್ ಮಾತನಾಡಿದ್ದಾರೆ. ಏನು ಹೇಳ್ತಾರೆ ರಾಜೀವ್ ಕೇಳೋಣ ಬನ್ನಿ. ಮೈಸೂರು ಲೋಕಸಭಾ ಅಖಾಡ ದಿನೇ ದಿನೇ ರಂಗನ್ನು ಏರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರಿಗೂ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರಲ್ಲಿ ನಾಳೆ BSY ಆಪ್ತರಾಗಿದ್ದಂಥ ಎಚ್ ವಿ ರಾಜೀವ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ರಾಜೀವ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಾಳೆ ಪಕ್ಷ ಸೇರ್ಪಡೆ ಆಗ್ತಾ ಇದ್ದೀರಾ, ಕಾಂಗ್ರೆಸ್ ಸೇರ್ಪಡೆ ಯಾಕೆ? ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ನಡೆದಂತ ನುಡಿಯುವವರು, ನುಡಿದಂತೆ ನಡೆಯುವವರು, ಎರಡಕ್ಕೂ ಒಂದೇ ಹೆಸರು ಸಿಗುವಂಥದ್ದು ಅಪರೂಪದ ರಾಜಕಾರಣಿಯವರು. ಸರ್ಕಾರ ಬರಲಿಕ್ಕೂ ಮೊದಲು ಜನರ ಮುಂದೆ ಭಾಳಷ್ಟು ಯೋಜನೆಗಳನ್ನು ಹೇಳಿ ನಾವು ಮತವನ್ನು ಕೇಳಿರ್ತೇವೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನಡ್ಕೊಳ್ಳುವಂಥದ್ದು ಭಾಳ ವಿರಳ ಇರುತ್ತೆ. ಮಾಡೋದಾದರೂ ಕೂಡ ಮುಂದೊಂದು ಚುನಾವಣೆ ಓಟ್ ಕೊಡೋ ಸನ್ನಿವೇಶದಲ್ಲಿ ಮಾಡುವಂಥದ್ದು ಇರ್ತವೆ. ಆದರೆ ಸದಾಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ಏನೆಲ್ಲ ಆಶ್ವಾಸನೆ ಕೊಟ್ಟು ಅದನ್ನು 100ಕ್ಕೆ 100ರಷ್ಟು ಜಾರಿ ತರುವಂಥ ಸರ್ಕಾರ ನನ್ನದು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಈ ದೇಶದ ಪ್ರಜೆಗಳು ಎಷ್ಟೇ ಜನ ಬಡವರಿದ್ದರೂ ಕೂಡ ಸ್ವಾಭಿಮಾನಕ್ಕೆ ಕೊರತೆ ಇರಲ್ಲ. ನೋವಿನಲ್ಲಿ ನೋವಿದ್ದಾಗಲೂ ಕೂಡ ಎಲ್ಲೂ ಹೇಳದೆ ಬದುಕ್ತಾ ಇರ್ತಾರೆ. ಅಂಥ ನೋವನ್ನು ಅರ್ಥ ಮಾಡ್ಕೋಬೇಕಾದ್ದು ಸರ್ಕಾರದ ಕೆಲಸ. ಅಂಥ ನೋವನ್ನು ಅರ್ಥ ಮಾಡಿಕೊಂಡು ಪ್ರತಿ ಕುಟುಂಬಕ್ಕೂ ಕೂಡ 2,000 ರೂಪಾಯಿ ಕೊಡುವಂಥದ್ದು ಮುಖಾಂತರ ಅವರ ಸ್ವಾಭಿಮಾನದ ನೆಮ್ಮದಿಯ ಬದುಕನ್ನು ಕಟ್ಕೊಡ್ಬೇಕು. ಅವರ ಅನ್ನಕ್ಕಾಗಿ ಪರದಾಡಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಅಕ್ಕಿ ಯೋಜನೆ ಇರ್ಬೋದು, ಮತ್ತು ನಿರುದ್ಯೋಗಿಗಳು ನಿರಾಶರಾಗಬಾರ್ದು, ಅವರು ತಮ್ಮ ಉದ್ಯೋಗನ ಹುಡ್ಕೊಳ್ಳೋಕ್ಕೆ ಬೇಕಾದಂಥ ಮಧ್ಯದಲ್ಲಿ ಭತ್ಯೆ ಕೊಡುವಂಥದ್ದು ಇರ್ಬೋದು. ಈ ರೀತಿ ಹಲವು ಯೋಜನೆಗಳನ್ನು ಕೊಟ್ಟ ಮಾತಿನಂತೆ ತತ್ಕ್ಷಣ ನೆರವೇರಿಸಿದಂಥ ಮುಖ್ಯಮಂತ್ರಿಗಳು ನನ್ನ ತವರು ಜಿಲ್ಲೆಯವರು ಅಂತ ಹೆಮ್ಮೆ ಇತ್ತು. ಅದಕ್ಕಾಗಿ ಅವರಿಗೆ ಬೆಂಬಲಿಸಕ್ಕಾಗಿ, ಅವ್ರ ಕೈ ಬಲಪಡಿಸೋಕ್ಕಾಗಿ, ಇಲ್ಲಿ MP ಕೂಡ ಚುನಾವಣೆಯಲ್ಲಿ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಲಿಕ್ಕಾಗಿ ಈ ಸನ್ನಿವೇಶದಲ್ಲಿ ನಾವು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತೀವಿ. ಯಡಿಯೂರಪ್ಪನವ್ರ ಜೊತೆ ಇದ್ರಿ, KJPಯಲ್ಲೂ ಜೊತೆಗಿದ್ರಿ, ಪಕ್ಷದಿಂದ ನಿಂತಿದ್ರಿ. ಈ ಸಂದರ್ಭದಲ್ಲಿ ಅವರು ಸಂಪರ್ಕ ಮಾಡಲಿಲ್ವಾ? ನೀವು ಅವರು ನಿಮ್ಮನ್ನು ಸಂಪರ್ಕ ಮಾಡಿಲ್ವಾ? ಅಲ್ಲ, ಮಾಡಿದರು. ಸಾಕಷ್ಟು ಬಾರಿ ಚರ್ಚೆಗಳು ಎಲ್ಲ ಆಗಿದ್ವು. ನಾನು ನಿಮ್ಗೆ ಹೇಳಿದೆ, ನಮ್ಮ ತವರು ಜಿಲ್ಲೆ ಮುಖ್ಯಮಂತ್ರಿ ಇರುವಾಗ ಅವರ ಯೋಜನೆಗಳನ್ನ ಕೊನೆ ಮನುಷ್ಯನಿಗೆ, ಬಡವನಿಗೆ ತಲುಪಿಸೋಕ್ಕೆ ಇನ್ನಷ್ಟು ನನ್ನ ಸಕ್ರಿಯತೆ ಹೆಚ್ಚಾಗಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ನಾನು ಇಲ್ಲಿಗೆ ಹೆಜ್ಜೆ ಹಾಕಿದ್ದೆ. ಎಚ್ ಟಿ ಸೋಮಶೇಖರ್ ಅವರು ನಿಮ್ಮನ್ನು ಕಾಂಗ್ರೆಸ್ಗೆ ಕಳಿಸಿದ್ರು. ಎಚ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಸಿನ ಅಲ್ಲಿ ಹಿಂದೆ ಧುರೀಣರಾಗಿ ನಂತರ BJP ಬಂದು ಶಾಸಕರಾಗಿದ್ದರು. ಅವರ ಒಡನಾಟ ಆತ್ಮೀಯತೆ ತುಂಬ ದೊಡ್ಡದಿದೆ. ಅವರು ಮೊನ್ನೆ ನಾನು ಮಾಧ್ಯಮಗಳಲ್ಲಿ ನೋಡಿದೆ, ಕಾಂಗ್ರೆಸ್ ಪರವಾಗಿ ಒಂದು ಓಟ್ ಹಾಕಿದ್ರು ಅಂತ ನೀವೆಲ್ಲ ಚರ್ಚೆ ಮಾಡ್ತಾಯಿದ್ರಿ. ನನಗನ್ನಿಸ್ತು, ಪ್ರೇರಣೆ ಆಯಿತು, ಅವ್ರು ನಾಳೆ ಬರಲಿ ಅನ್ನುವಂಥ ವಿಶ್ವಾಸಕ್ಕಾಗಿ ನಮ್ಮ ಮೈಸೂರು ಮುಖಾಂತರ ಕರೆ ಹೋಗಲಿ ಅಂತ ಅವ್ರ ಫೋಟೋಗಳನ್ನ ನಮ್ಮ ಮಿತ್ರಗಳು ಅವರ ಅಡ್ವರ್ಟೈಸ್ಮೆಂಟ್ಲಿ ಹಾಕ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಸಾಕಾರ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗೂ ಅನಿಸ್ತಾ ಇದೆ. ಈಗೇನು ಅವರು ನಿಮ್ಮನ್ನು ಸಂಪರ್ಕ ಮಾಡಿಲ್ವ? ನಾನು ವ್ಯಕ್ತಿಗತವಾಗಿ ಮಾತಾಡ್ತಾ ಇರ್ತೀನಿ, ಸ್ನೇಹಿಯಾಗಿ ಮಾತಾಡ್ತಾ ಇರ್ತೀನಿ. ಆದರೆ ಈ ರಾಜಕೀಯ ಚರ್ಚೆಗಳು ನಮ್ಮ ನಿಲುವು ನಮ್ಮದಾಗಿರುತ್ತೆ. ಅವರು ಅವ್ರ ಸನ್ನಿವೇಶ, ಅವ್ರ ವಿಚಾರಗಳನ್ನ ಇಟ್ಕೊಂಡು ಯಾವತ್ತು ಏನು ನಿರ್ಣಯ ಮಾಡ್ತಾರೋ ಅದಕ್ಕೆ ಜೊತೆಗೆ ಅವ್ರು ಏನೇ ಮಾಡಿದ್ರು ಅದು ಒಳ್ಳೆಯದಾಗಲಿ ಅನ್ನೋದು ನನ್ನ ಆಶಾವಾದ. ಅವರು ನಿಮ್ಮ ಜೊತೆ ಭಾಳ ಆತ್ಮೀಯರಾಗಿದ್ದರು ಅಂತ ಹಳೆ ಕಾರ್ಯಕ್ರಮಕ್ಕೆ ಏನಾದರೂ ಕರೆದಿದ್ದೀರಾ? ನಾನು ಕರೆದಿದ್ದೀನಿ, ಬನ್ನಿ, ದಯಮಾಡಿ ಬನ್ನಿ, ನೀವಿದ್ದಂಥ ಪಕ್ಷ ಇದು, ಬನ್ನಿ, ಇದು ದೊಡ್ಡ ಮಟ್ಟದಲ್ಲಿ ನಾವು ಆಯೋಜನೆ ಮಾಡ್ತಿದ್ದೀವಿ ಅಂತ ನನ್ನ ಆಹ್ವಾನ ಅಂತೂ ಕೊಟ್ಟಿದ್ದೀನಿ. ಮಿಕ್ಕುದು ಅವ್ರಿಗೆ ಸೇರೋದು. ಪಕ್ಷದಲ್ಲಿ ಏನು ಭರವಸೆ ಸಿಕ್ಕಿದೆ ಸರ್ ನಿಮ್ಮ ಸ್ಥಾನಮಾನದ ವಿಚಾರವಾಗಿ? ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಒಳ್ಳೆ ಕೆಲಸ ಮಾಡು ಅಂತ ಹೇಳಿದ್ದಾರೆ, ಅದು ಮಾಡೋಕ್ಕೆ ಸಿದ್ಧ ಆಗಿ. ಇವಿಷ್ಟು ರಾಜೀವ್ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.